हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಭೀಮಸೇನ ದೇವರ ಮತ್ತು ಭಾರತೀ ದೇವಿಯರ ಒಂದು ಪರಿಶುದ್ಧವಾದಂತಹ ಭಾಗವತ ಧರ್ಮ, ಅದರ ಬಗ್ಗೆ ಆಚಾರ್ಯರು ತಿಳಿಸಿ, ಉಳಿದ ಬೇರೆ ಯಾವುದೇ ದೇವತೆಗಳಾಗಲಿ ಅಥವಾ ಅವರ ಅವತಾರರಾಗಲಿ ಸಣ್ಣ ಪುಟ್ಟ ದೋಷಗಳನ್ನ ಆಗಾಗ ಮಾಡಿರ್ತಾರೆ. ಇನ್ನು ಮನುಷ್ಯರು, ಋಷಿಗಳು, ಗಂಧರ್ವಂತರು ಮೇಲಿಂದ ಮೇಲೆ ಆ ರೀತಿಯಾದಂತಹ ದೋಷಗಳನ್ನ, ಪರಮಾತ್ಮನಿಗೆ ವಿರೋಧವನ್ನ, ತಿರಸ್ಕಾರವನ್ನ ಮಾಡ್ತಾ ಇರ್ತಾರೆ ಅಂತ ಇಷ್ಟು ವಿಚಾರಗಳನ್ನು ನೋಡಿದ್ವಿ. ಇಂದು 28ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ. ಪದಚ್ಛೇದ. ತಸ್ಮಾತ್ ಏಕಃ ವಾಯುಃ ಏವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀಃ ಸರಸ್ವತಿ ಚ ಇತಿ ಪರಶುಕ್ಲತ್ರಯಂ ಸ್ಮೃತಂ. ಒಟ್ಟಿನಲ್ಲಿ ಇಷ್ಟು ಶ್ಲೋಕಗಳ ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ, ವಾಯುದೇವರು, ಭಾರತೀ ದೇವಿಯರು ಪರಿಶುದ್ಧರು, ಪರಮಾತ್ಮನ ವಿಚಾರದಲ್ಲಿ ಕಿಂಚಿತ್ತು ತಿರಸ್ಕಾರ ಭಾವನೆಯಾಗಲಿ ಇನ್ನೊಂದೇನೋ ದೋಷಗಳನ್ನು ಚಿಂತನೆ ಮಾಡೋದಾಗಲಿ ಸರ್ವಥಾ ಮಾಡದವರು. ಉಳಿದ ದೇವತೆಗಳು ಆಗಾಗ ಕೆಲವೊಂದು ಸಲ ಮಾಡ್ತಾ ಇರ್ತಾರೆ. ಮನುಷ್ಯರು, ಋಷಿಗಳು, ಗಂಧರ್ವಂತರು ಮೇಲಿಂದ ಮೇಲೆ ಇದನ್ನು ಮಾಡ್ತಾ ಇರ್ತಾರೆ ಅಂತ. ಇದರಿಂದ ನಿರ್ಣಯವಾಗುವಂತಹ ಅಂಶ ಏನು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ತಸ್ಮಾತ್, ಆದ ಕಾರಣ, ವಾಯು ಏಕಃ ಏವ, ವಾಯುದೇವರೊಬ್ಬರೇನೆ ಭಾಗವತೆ ಧರ್ಮೇ ಸ್ಥಿತಃ, ಭಾಗವತ ಧರ್ಮವನ್ನ ಪರಿಪೂರ್ಣವಾಗಿ ಅನುಷ್ಠಾನ ಮಾಡುವಂಥವರು. ಅದೇ ರೀತಿಯಾಗಿ ಲಕ್ಷ್ಮೀ ಸರಸ್ವತಿ, ಲಕ್ಷ್ಮೀ ದೇವಿಯರು ಮತ್ತು ಸರಸ್ವತಿ ದೇವಿಯರು, ಹೀಗೆ ಈ ಮೂರು ಜನರು ಕೂಡ ಪರಶುಕ್ಲತ್ರಯಂ ಸ್ಮೃತಂ, ಪರಶುಕ್ಲತ್ರಯರು ಅಂತ ಕರ್ಸ್ಕೊಳ್ತಾರೆ ಅಂತ ನಾವು ಅನೇಕ ಕಡೆ ಕೇಳಿರ್ತೇವೆ. ಪಾಠಗಳಲ್ಲಿ ಆಗಲಿ ಅಥವಾ ಉಪನ್ಯಾಸಗಳಲ್ಲಿ ಆಗಲಿ ಪರಶುಕ್ಲತ್ರಯರು, ಪರಶುಕ್ಲತ್ರಯರು ಅಂತ. ಪರಶುಕ್ಲತ್ರಯರು ಅಂತ ಅದರ ಅರ್ಥ ಏನು ಅಂತಂದ್ರೆ, ಪರಿಶುದ್ಧವಾದಂಥವ್ರು. ಪರ ಅಂದ್ರೆ ಸರ್ವೋತ್ತಮನಾದಂಥವ್ರು, ಪರಮಾತ್ಮ. ಪರಮಾತ್ಮನಲ್ಲಿ ಪರಿಶುದ್ಧವಾದಂತಹ ಮನಸ್ಸಿರುವಂಥವ್ರು. ಹೀಗೆ ಮೂರು ಜನ. ಇಲ್ಲಿ ವಾಯು ಶಬ್ದದಿಂದಾಗಿ ಬ್ರಹ್ಮದೇವರನ್ನು ಸ್ವೀಕಾರ ಮಾಡಬೇಕು, ಸರಸ್ವತಿ ಶಬ್ದದಿಂದಾಗಿ ತತ್ಸಮಾನಗಳಾದಂತಹ ಭಾರತೀ ದೇವಿ ಮತ್ತು ಲಕ್ಷ್ಮೀ ದೇವಿ. ಹೀಗೆ ಲಕ್ಷ್ಮಿ ಒಂದು, ಬ್ರಹ್ಮ ಮತ್ತು ವಾಯುಗಳು ಸೇರಿ ಒಂದು, ಭಾರತೀ ಸರಸ್ವತಿಯರು ಸೇರಿ ಒಂದು, ಹೀಗೆ ಮೂರು ಜನ. ಇನ್ನು ಉಳಿದಂತಹ ರುಜುಯೋಗಿಗಳನ್ನ, ಇನ್ನು ನಾವು 100 ಜನ ರುಜುಗಣದವರು ಅಂತ ಚಿಂತನೆ ಮಾಡ್ತೀವಲ್ಲ, ಅವರು ಕೂಡ ಪರಿಶುದ್ಧರಾಗಿದ್ದಾರೆ. ಒಟ್ಟಿನಲ್ಲಿ ಈ ಮೂವರನ್ನ ಪರಶುಕ್ಲತ್ರಯರು, ಪರಮಾತ್ಮನ ವಿಚಾರದಲ್ಲಿ ಶುದ್ಧವಾದಂತಹ ಮನಸ್ಸಿರುವಂಥವರು. ಯಾವತ್ತೂ ಯಾವ ಕಾಲದಲ್ಲಿ ಆಗಲಿ, ಯಾವುದೇ ಸ್ಥಳದಲ್ಲಿ ಆಗಲಿ, ಅದು ಅವತಾರ ರೂಪವೇ ಆಗಲಿ, ಮೂಲ ರೂಪವೇ ಆಗಲಿ, ಪರಮಾತ್ಮನಿಗೆ ಕಿಂಚಿತ್ತೂ ವಿರೋಧವನ್ನು ಮಾಡದೇ ಇರುವಂತಹ ಪರಶುಕ್ಲತ್ರಯರು, ಪರಿಶುದ್ಧ ಮನಸ್ಸಿನವರು ಈ ಮೂವರು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮುಂದೆ ಸರ್ವಮೇತಚ್ಚ ಕಥಿತಂ ತತ್ರ ತತ್ರಾಮಿತಾತ್ಮನ ವ್ಯಾಸೇನೈವ ಪುರಾಣೇಷು ಭಾರತೇ ಚ ಸ್ವಸಂವಿದ. ಪದಚ್ಛೇದ. ಸರ್ವಂ ಏತತ್ ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ ವ್ಯಾಸೇನ ಏವ ಪುರಾಣೇಷು ಭಾರತೆ ಚ ಸ್ವಸಂವಿದ. ಆಚಾರ್ಯ ಹೇಳ್ತಾ ಇದ್ದಾರೆ, ಇದನ್ನ ಯಾವುದನ್ನು ಕೂಡ ನಾನು ಹೇಳಿದ್ದಲ್ಲ. ಸರ್ವಮೇತಚ್ಚ ಕಥಿತಂ, ಇದೆಲ್ಲವನ್ನು ಕೂಡ ವೇದವ್ಯಾಸ ದೇವರೇನೆ ಪುರಾಣಗಳಲ್ಲಿ, ಅಷ್ಟಾದಶ ಪುರಾಣಗಳಲ್ಲಿ ಮತ್ತು ಭಾರತೆ, ಮಹಾಭಾರತದಲ್ಲಿ ತತ್ರ ತತ್ರ, ಅಲ್ಲಲ್ಲಿ, ಒಂದೇ ಕಡೆ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಹೇಳಿಲ್ಲ, ಅಲ್ಲಲ್ಲಿ
ಈ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ನಾನು ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಹೇಳ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅಮಿತಾತ್ಮನ ಸರ್ವಜ್ಞರಾದಂತಹ ವೇದವ್ಯಾಸ ದೇವರು ಸ್ವಸಂವಿಧ ತಮ್ಮ ಜ್ಞಾನದಿಂದಾಗಿ, ಅವರೇನು ಅಧ್ಯಯನ ಮಾಡಿದ್ದಲ್ಲ, ಸ್ವರೂಪಭೂತವಾದಂತಹ ಜ್ಞಾನದಿಂದಾಗಿ ಪುರಾಣಗಳನ್ನು ಮತ್ತು ಭಾರತವನ್ನು ರಚನೆ ಮಾಡಿದ್ದಾರೆ. ಆ ಪುರಾಣಗಳಲ್ಲಿ ಮತ್ತು ಭಾರತದಲ್ಲಿ ನಾನು ಇಲ್ಲಿ ತನಕ ಹೇಳಿದಂತಹ ವಿಚಾರವನ್ನ ಅಲ್ಲಲ್ಲಿ ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ನಾನು ಒಟ್ಟಿಗೆ ಸಂಗ್ರಹವನ್ನು ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಆಚಾರ್ಯರು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಈ ವಿಚಾರ ಮುಗಿಯುತ್ತೆ. ಭೀಮಸೇನ ದೇವರು, ಭಾರತೀ ದೇವಿಯರು, ಲಕ್ಷ್ಮೀ ದೇವಿ, ಈ 3 ಜನ ಪರಶುಕ್ಲತ್ರಯರು, ಜೊತೆಗೆ ಬ್ರಹ್ಮ ಮತ್ತು ಸರಸ್ವತಿ ದೇವಿಯರು ಮತ್ತು ಉಳಿದ ರುಜುಯೋಗಿಗಳು, ಈ 3 ಜನ ಪರಶುಕ್ಲತ್ರಯರು ಅಂತ ಕರೆಸಿಕೊಳ್ತಾರೆ. ಇವರಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಉಳಿದ ಯಾರೇ ಆಗಲಿ, ಅವರು ದೇವತೆಗಳಾಗಲಿ, ಮನುಷ್ಯರಾಗಲಿ, ಋಷಿಗಳಾಗಲಿ, ಗಂಧರ್ವರಾಗಲಿ, ಕಿನ್ನರರಾಗಲಿ, ಕಿಂಪುರುಷರಾಗಲಿ, ಯಾರೇ ಆಗಲಿ ಅವರಲ್ಲಿ ದೋಷಗಳು ಇದ್ದೇ ಇರುತ್ತವೆ. ಈ ಪರಶುಕ್ಲತ್ರಯರನ್ನು ಬಿಟ್ಟು ಪರಮಾತ್ಮ ಅವನಂತೂ ನಿತ್ಯ ಶುದ್ಧ, ಅದು ಸಿದ್ಧ. ಇವರನ್ನು ಬಿಟ್ಟು ಉಳಿದವರೆಲ್ಲರಲ್ಲೂ ಕೂಡ ದೋಷ ಅನ್ನೋದು ಇದ್ದೇ ಇರುತ್ತೆ. ಮುಂದೆ ಯದಾತೆ ಸರ್ವಶಸ್ತ್ರಾಸ್ತ್ರ ವೇದಿನೋ ರಾಜಪುತ್ರಕಾಹ ಬಭೂವು ರಂಗಮಧ್ಯೆ ತಾನ್ ಭಾರದ್ವಾಜೋ ವ್ಯದರ್ಶಯತ್. ಪದಚ್ಛೇದ ಯದಾ ತೇ ಸರ್ವಶಸ್ತ್ರಾಸ್ತ್ರ ವೇದಿನಃ ರಾಜಪುತ್ರಕಾಃ ಬಭೂವು ರಂಗಮಧ್ಯೆ ತಾನ್ ಭಾರದ್ವಾಜಃ ವ್ಯದರ್ಶಯತ್. ಹೀಗೆ ರಾಜಪುತ್ರಕಾಃ, ಆ ಎಲ್ಲ ರಾಜ ಮಹಾರಾಜರು, ಕೌರವರಾಗಲಿ ಪಾಂಡವರಾಗಲಿ ಮತ್ತೆ ಅಧ್ಯಯನ ಮಾಡಲಿಕ್ಕೆ ಬಂದಂತಹ ಬೇರೆ ಬೇರೆ ರಾಜಕುಮಾರರಾಗಲಿ ಎಲ್ಲರೂ ಕೂಡ ಸರ್ವಶಸ್ತ್ರ ಅಸ್ತ್ರವೇದಿನಃ, ಎಲ್ಲ ಶಸ್ತ್ರಗಳಲ್ಲಿ ಮತ್ತು ಅಸ್ತ್ರಗಳಲ್ಲಿ ನೈಪುಣ್ಯವನ್ನು ಸಂಪಾದನೆ ಮಾಡಿದರು. ಹೀಗೆ ಆದಾಗ ಭರದ್ವಾಜರ ಮಗನಾದಂತಹ ದ್ರೋಣಾಚಾರ್ಯರು ಏನ್ ಮಾಡಿದರು, ರಂಗ ಮಧ್ಯೆ ಒಂದು ರಂಗ, ಪರೀಕ್ಷಾ ರಂಗ, ಪ್ರದರ್ಶನ ರಂಗ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ವ್ಯದರ್ಶಯತ್, ಅವರ ಒಂದು ನೈಪುಣ್ಯವನ್ನು ಪ್ರದರ್ಶಿಸಲಿಕ್ಕೆ ಅಂತ ಆ ಒಂದು ರೀತಿಯ ಸಭೆಯನ್ನ ಏರ್ಪಾಟ್ ಮಾಡಿದರು. ಮುಂದೆ ರಕ್ತ ಚಂದನ ಸತ್ಪುಷ್ಪ ವಸ್ತ್ರ ಶಸ್ತ್ರ ಗುಡೋದನೈಹಿ ಸಂಪೂಜ್ಯ ಭಾರ್ಗವಂ ರಾಮಂ ಅನುಜಜ್ಞೆ ಕುಮಾರಕಾನ್. ಪದಚ್ಛೇದ ರಕ್ತ ಚಂದನ ಸತ್ಪುಷ್ಪ ವಸ್ತ್ರಶಸ್ತ್ರ ಗುಡೋದನೈಹಿ, ಅದು ಪೂರ್ತಿ ಒಂದೇ ಪದ. ಸಂಪೂಜ್ಯ ಭಾರ್ಗವಂ ರಾಮಂ ಅನುಜಜ್ಞೆ ಕುಮಾರಕಾನ್. ಪ್ರಾರಂಭದಲ್ಲಿ ಏನ್ ಮಾಡಿದ್ರು ದ್ರೋಣಾಚಾರ್ಯರು, ತಮಗೆ ಆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಯಾವ ಪರಶುರಾಮ ದೇವರಿದ್ದಾರೆ, ಆ ಪರಶುರಾಮ ದೇವರನ್ನ ರಕ್ತಚಂದನ ಸತ್ಪುಷ್ಪ ವಸ್ತ್ರಶಸ್ತ್ರ ಗುಡೋದನೈಹಿ, ರಕ್ತಚಂದನ ಒಳ್ಳೆ ಕೆಂಪು ಗಂಧ, ಸತ್ಪುಷ್ಪ ಉತ್ತಮವಾದಂತಹ ಹೂಗಳು, ಅದಾದ ಮೇಲೆ ವಸ್ತ್ರ ಉತ್ತಮವಾದಂತಹ ವಸ್ತ್ರ, ಮತ್ತು ಶಸ್ತ್ರ, ಮತ್ತು ಗುಡೋದನ ಅಂತಂದ್ರೆ ಬೆಲ್ಲದ ಅನ್ನ, ಬೆಲ್ಲದ ಪಾಯಸ, ಈ ಎಲ್ಲದರಿಂದಲೂ ಕೂಡ ತಮಗೆ ಪಾಠವನ್ನು ಹೇಳಿಕೊಟ್ಟಂತಹ ಆ ಭಾರ್ಗವ ರಾಮನನ್ನ, ಪರಶುರಾಮ ದೇವರನ್ನ ವಿಶೇಷವಾಗಿ ಪೂಜನೆ ಮಾಡಿ ಆಮೇಲೆ ಏನ್ ಮಾಡಿದ್ರು, ಕುಮಾರಕಾನ್ ಅನುಜಜ್ಞೆ, ಎಲ್ಲ ರಾಜಕುಮಾರರಿಗೂ ಕೂಡ ನಿಮ್ಮ ನಿಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿ ಎಂಬುದಾಗಿ ಅವರಿಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಆ ಪ್ರದರ್ಶನಕ್ಕಿಂತ ಮುಂಚೆ ತಮ್ಮ ಗುರುಗಳಾದಂತಹ ಪರಶುರಾಮ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ದ್ರೋಣಾಚಾರ್ಯರು ಸಲ್ಲಿಸಿದರು. ಮುಂದೆ ತೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸರಾಜ ಮಂಡಲಾನ್ ನತ್ವಾ
ಕುಂತೀಂ ಚಾದರ್ಶಯತ್ ಶ್ರಮಂ. ಪದಚ್ಛೇದ. ತೇ ಭೀಷ್ಮದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸರಾಜ ಮಂಡಲಾನ್ ನತ್ವಾ ಕುಂತೀಂ ಚ ಅದರ್ಶಯತ್ ಶ್ರಮಂ. ರಾಜಕುಮಾರರೆಲ್ಲರೂ ಕೂಡ ಏನ್ ಮಾಡಿದ್ರು? ತೇ ಅಂದ್ರೆ ಅವರೆಲ್ಲರೂ, ಆ ರಾಜಕುಮಾರರೆಲ್ಲರೂ ಕೂಡ ಭೀಷ್ಮದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್, ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ವಿದುರ ಮತ್ತು ಗಾಂಧಾರಿ, ಧೃತರಾಷ್ಟ್ರ ಮತ್ತು ಕುಂತೀಂ, ಕುಂತಿ ದೇವಿಗೆ, ಇಷ್ಟು ಜನರಿಗೆ ತಾವೇನ್ ಮಾಡ್ತಾ ಇದ್ದಾರೆ? ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ. ಅದೇ ರೀತಿಯಾಗಿ ಸ ರಾಜ ಮಂಡಲಾನ್, ಅನೇಕ ರಾಜ್ಯದ ರಾಜರುಗಳು ಬಂದಿದ್ರು. ಯಾಕೆಂತಂದ್ರೆ ತಮ್ಮ ತಮ್ಮ ಮಕ್ಕಳನ್ನು ಕೂಡ ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದರು. ಹಾಗಾಗಿ ಬೇರೆ ರಾಜ್ಯದ ರಾಜಕುಮಾರರು ಅಲ್ಲಿಗೆ ಬಂದಿದ್ರು. ಆ ಎಲ್ಲ ರಾಜರನ್ನ, ಭೀಷ್ಮ ದ್ರೋಣಾದಿಗಳನ್ನ ನಮಸ್ಕಾರ ಮಾಡಿ, ಶ್ರಮಂ, ಶ್ರಮ ಅಂತಂದ್ರೆ ತಾವು ಕಲಿತಂತಹ ವಿದ್ಯೆ, ವಿದ್ಯೆ ಯಾವತ್ತು ಸುಮ್ಮನೆ ಸಿಗೋದಿಲ್ಲ, ಪರಿಶ್ರಮದಿಂದಾಗಿ ಅಧ್ಯಯನ ಮಾಡಿದಾಗ ಸಿಗುತ್ತೆ. ಅಂತಹ ತಾವು ಶ್ರಮಪಟ್ಟು ಅಧ್ಯಯನ ಮಾಡಿದಂತಹ ಆ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಅಲ್ಲಿ ಅದರ್ಶಯತ್, ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಂದೆ ಸರ್ವೈ ಪ್ರದರ್ಶಿತೆ ಸ್ತ್ರೇತು ದ್ರೋಣಾದಾತ್ತ ಮಹಾಸ್ತ್ರವಿತ್ ದ್ರೌಣಿರಸ್ತ್ರಾಣ್ಯಮೇಯಾನಿ ದರ್ಶಯಾಮಾಸ ಚಾಧಿಕಂ. ಪದಚ್ಛೇದ. ಸರ್ವೈಃ ಪ್ರದರ್ಶಿತೆ ಅಸ್ತ್ರೆ ತು ದ್ರೋಣಾತ್ ಆತ್ತಮಹಾಸ್ತ್ರವಿತ್ ದ್ರೌಣಿಃ ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮಾಸ ಚ ಅಧಿಕಂ. ಹೀಗೆ ಸರ್ವೈಹಿ, ಎಲ್ಲ ರಾಜ ಮಹಾರಾಜರ ಮಕ್ಕಳು ಕೂಡ ಅಸ್ತ್ರೇ ಪ್ರದರ್ಶಿತೆ, ತಮ್ಮ ತಮ್ಮ ಅಸ್ತ್ರಜ್ಞಾನವನ್ನ, ಶಸ್ತ್ರಜ್ಞಾನವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದ್ರೋಣಾತ್, ದ್ರೋಣಾಚಾರ್ಯರಿಂದಾಗಿ ಆತ್ತ ಮಹಾಸ್ತ್ರವಿತ್, ದೊಡ್ಡ ದೊಡ್ಡ ಅಸ್ತ್ರಗಳನ್ನ ಸಂಪಾದನೆ ಮಾಡಿದಂತಹ ಯಾವ ಅಶ್ವತ್ಥಾಮಾಚಾರ್ಯರು, ದ್ರೌಣಿ, ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಗ ಅಂತ, ಆ ಅಶ್ವತ್ಥಾಮಾಚಾರ್ಯ ಏನ್ ಮಾಡ್ತಾ ಇದ್ದಾರೆ? ಅಧಿಕಂ, ಎಲ್ಲ ರಾಜ ಮಹಾರಾಜರುಗಳಿಗಿಂತಲೂ ಕೂಡ ಅಧಿಕವಾದಂತಹ ಮತ್ತು ಅಮೇಯಾನಿ, ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ದೊಡ್ಡ ದೊಡ್ಡ ಅಸ್ತ್ರಗಳನ್ನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಅನೇಕ ರಾಜ ಮಹಾರಾಜರುಗಳ ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಅಸ್ತ್ರಜ್ಞಾನವನ್ನ ಅಲ್ಲಿ ಪ್ರದರ್ಶನ ಮಾಡಿದರು. ಆದರೆ ಅವರೆಲ್ಲರಿಗಿಂತಲೂ ಕೂಡ ಹೆಚ್ಚಿನ ಅಸ್ತ್ರಜ್ಞಾನವನ್ನ ಅಶ್ವತ್ಥಾಮಾಚಾರ್ಯರು ಪ್ರದರ್ಶನ ಮಾಡಿದರು. ಮುಂದೆ ತತೋಪ್ಯತಿತರಾಂ ಪಾರ್ಥಃ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್ ಅವಿಧ್ಯನ್ಮಾಶಕೆ ಪಾದೆ ಪಕ್ಷಿಣಃ ಪಕ್ಷ್ಮ ಏವ ಚ. ಏವಮಾದೀನಿ ಚಿತ್ರಾಣಿ ಬಹೂನ್ಯೇಷಃ ವ್ಯದರ್ಶಯತ್. ಪದಚ್ಛೇದ. ತತಃ ಅಪಿ ಅತಿತರಾಂ ಪಾರ್ಥಃ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್ ಅವಿಧ್ಯತ್ ಮಾಶಕೆ ಪಾದೆ ಪಕ್ಷಿಣಃ ಪಕ್ಷ್ಮೆ ಏವ ಚ. ಏವಂ ಆದೀನಿ ಚ ಅಸ್ತ್ರಾಣಿ ಬಹೂನಿ ಏಷಃ ವ್ಯದರ್ಶಯತ್. ಅಶ್ವತ್ಥಾಮ ಎಲ್ಲರಿಗಿಂತಲೂ ಕೂಡ ಹೆಚ್ಚಿನ ಅಸ್ತ್ರವನ್ನ ತಾನು ಪ್ರದರ್ಶನ ಮಾಡಿದರೆ, ಅರ್ಜುನ ತತಃ ಅಪಿ ಅತಿತರಾಂ, ತತಃ ಅಪಿ ಅಶ್ವತ್ಥಾಮನಿಗಿಂತಲೂ ಕೂಡ ಅತಿತರ, ಅತ್ಯಂತ ಹೆಚ್ಚಿನ ಮಟ್ಟದ ದಿವ್ಯಾಸ್ತ್ರಾಣಿ ವ್ಯದರ್ಶಯತ್ ಪಾರ್ಥಃ. ಪಾರ್ಥ ಅರ್ಜುನ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅತ್ಯಂತ ಎತ್ತರದ ಅಸ್ತ್ರಜ್ಞಾನವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ.
ಯಾವ ರೀತಿಯಾಗಿ ಅಂತಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮಾಶಕೇ ಪಾದೆ. ಮಶಕ ಅಂತಂದ್ರೆ ನೊಣ ಅಂತ. ಮಶಕ ಅಂತಂದ್ರೆ ನೊಣ. ನೊಣದ ಪಾದ, ಕಾಲಿಗೆ ಬಾಣವನ್ನು ಬಿಡ್ತಾ ಇದ್ದ ಅಂತೆ. ನೊಣವೇ ಕಣ್ಣಿಗೆ ಕಾಣಿಸೋದಿಲ್ಲ, ದೂರದಲ್ಲಿ ಹಾರ್ತಾ ಇದ್ರೆ ಆ ನೊಣದ ಕಾಲಂತೂ ಇನ್ನೂ ದೂರ. ಅಂತಹ ನೊಣದ ಕಾಲಿಗೆ ಅರ್ಜುನ ಬಾಣವನ್ನ ಸರಿಯಾಗಿ ಗುರಿ ಇಟ್ಟು ಬಿಡ್ತಾ ಇದ್ದ. ಅದು ಹೋಗಿ ನೇರವಾಗಿ ಅದರ ಕಾಲನ್ನ ಮಾತ್ರ ಕತ್ತರಿಸ್ತಾ ಇತ್ತು. ಹೀಗೆ ಮಾಶಕೇ ಪಾದೆ ಅವಿದ್ಯತ್, ಅದನ್ನು ಹೊಡಿತಾ ಇದ್ದ. ಮತ್ತು ಪಕ್ಷಿಣಃ ಪಕ್ಷ್ಮ, ಪಕ್ಷಿಗಳ ಹಕ್ಕಿಗಳ ಪಕ್ಷ್ಮಕ್ಕೆ. ಪಕ್ಷ್ಮ ಅಂತಂದ್ರೆ ಕಣ್ಣಿನ ರೆಪ್ಪೆ. ಸಾಮಾನ್ಯವಾಗಿ ನಮ್ಮ ಕಣ್ಣ ರೆಪ್ಪೆಯೇನೆ, ಅಂದ್ರೆ ಮನುಷ್ಯರ ದೊಡ್ಡ ಗಾತ್ರದ ಕಣ್ಣಿನ ರೆಪ್ಪೆಯೇ ಕಾಣಿಸೋದಿಲ್ಲ ಸರಿಯಾಗಿ. ಅಂತಹದರಲ್ಲಿ ಹಕ್ಕಿಯ ಕಣ್ಣಿನ ರೆಪ್ಪೆಗೆ, ಹಕ್ಕಿ ಇರೋದೇ ಒಂದು ಅಂಗೈ ಗಾತ್ರದಷ್ಟು ಇರುತ್ತೆ, ಅದರ ಕಣ್ಣಿನ ರೆಪ್ಪೆಗೆ ಸರಿಯಾಗಿ ಗುರಿ ಇಟ್ಟು ಹೊಡಿತಾ ಇದ್ದ ಅರ್ಜುನ. ಅಷ್ಟು ಸೂಕ್ಷ್ಮವಾದಂತಹ ಮತಿ, ನಿಶ್ಚಿತವಾದಂತಹ ಮತಿ ಅರ್ಜುನನಿಗೆ ಇತ್ತು. ಹೀಗೆ ಮಾಶಕೇ ಪಾದೆ ಪಕ್ಷಿಣಃ ಪಕ್ಷ್ಮ, ನೊಣದ ಕಾಲಿಗೆ ಹಕ್ಕಿಯ ಕಣ್ಣು ರೆಪ್ಪೆಗೆ ಬಾಣವನ್ನು ಸರಿಯಾಗಿ ಗುರಿ ಇಟ್ಟು ಹೊಡಿತಾ ಇದ್ದ ಅರ್ಜುನ. ಹೀಗೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಹೆಚ್ಚಿನ ಅಸ್ತ್ರ ವಿದ್ಯೆಯನ್ನ ಅರ್ಜುನ ಪ್ರದರ್ಶನ ಮಾಡಿದ. ಇದು ಉದಾಹರಣೆ ಅಷ್ಟೇ. ಏವಮಾದೀನಿ ಚಿತ್ರಾಣಿ, ಇದೇ ಮೊದಲಾದಂತಹ ವಿಚಿತ್ರವಾದಂತಹ ಒಂದು ತನ್ನ ವಿದ್ಯೆಯನ್ನ, ಬಹುನಿ ಅನೇಕ ರೀತಿಯಾದಂತಹ ಒಂದು ವಿದ್ಯೆಯನ್ನ ಅರ್ಜುನ ಪ್ರದರ್ಶನ ಮಾಡಿದ. ಹೀಗೆ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಉತ್ತಮ ಅಸ್ತ್ರಜ್ಞಾನ ಯಾರಿಗಿತ್ತು? ಅರ್ಜುನನಿಗೆ ಇತ್ತು. ಮುಂದೆ ತದೈವ ಕರ್ಣ ಆಗತ್ಯ ರಾಮೋಪಾತ್ತಾಸ್ತ್ರ ಸಂಪದಂ ದರ್ಶಯನ್ ಅಧಿಕ ಪಾರ್ಥಾತ್ ಅಭೂದ್ರಾಜನ್ಯ ಸಂಸದಿ. ಪದಚ್ಛೇದ. ತದಾ ಏವ ಕರ್ಣಃ ಆಗತ್ಯ ರಾಮೋಪಾತ್ತಾಸ್ತ್ರ ಸಂಪದಂ ದರ್ಶಯನ್ ಅಧಿಕಃ ಪಾರ್ಥಾತ್ ಅಭೂತ್ ರಾಜನ್ಯ ಸಂಸದಿ. ಇದೇ ಸಂದರ್ಭ, ಎಲ್ಲ ರಾಜ ಮಹಾರಾಜರುಗಳ ಮಕ್ಕಳು ಕೂಡ ತಮ್ಮ ತಮ್ಮ ಅಸ್ತ್ರ ವಿದ್ಯೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಕರ್ಣ ಬಂದ. ಕರ್ಣ ಎಂಥವನು? ರಾಮೋಪಾತ್ತಾಸ್ತ್ರ ಸಂಪದ, ಅವನ ಹತ್ತಿರ ದೊಡ್ಡ ಸಂಪತ್ತಿದೆ. ಯಾವುದು? ಅಸ್ತ್ರ ಸಂಪತ್ತು. ಕಲಿತಿದ್ಯಾರಿಂದ? ರಾಮೋಪಾತ್ತ, ಪರಶುರಾಮ ದೇವರಿಂದ ಕಲಿತಂತಹ ದೊಡ್ಡ ಅಸ್ತ್ರ ಸಂಪತ್ತನ್ನ ಹೊತ್ತುಕೊಂಡು ಕರ್ಣ ಅಲ್ಲಿಗೆ ಬಂದ. ಬಂದು ತಾನೇ ಮಾಡಿದ? ರಾಜನ್ಯ ಸಂಸದಿ, ದೊಡ್ಡ ದೊಡ್ಡ ರಾಜ ಮಹಾರಾಜರು ಸೇರಿದಂತಹ ಆ ಸಂಸತ್ತಿನಲ್ಲಿ, ಸಭೆಯಲ್ಲಿ ಪಾರ್ಥಾತ್ ಅಧಿಕ ದರ್ಶಯನ್ ಅಭೂತ್, ಅರ್ಜುನನಿಗಿಂತಲೂ ಕೂಡ ಹೆಚ್ಚಿನ ಅಸ್ತ್ರವಿದ್ಯೆಯನ್ನ ಅಲ್ಲಿ ತಾನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರುಗಳಿಗಿಂತಲೂ ಕೂಡ ಅಶ್ವತ್ಥಾಮ ಹೆಚ್ಚಿನ ಅಸ್ತ್ರವನ್ನ ಪ್ರದರ್ಶನ ಮಾಡಿದ. ಆ ಅಶ್ವತ್ಥಾಮರಿಗಿಂತಲೂ ಕೂಡ ಅರ್ಜುನ ಹೆಚ್ಚು ಪ್ರದರ್ಶನ ಮಾಡಿದ. ಆ ಅರ್ಜುನನಿಗಿಂತಲೂ ಕೂಡ ಕರ್ಣ ಪ್ರದರ್ಶನ ಮಾಡಿದ. ಯಾಕೆಂತಂದ್ರೆ ಕರ್ಣ ಸಾಕ್ಷಾತ್ತಾಗಿ ಪರಶುರಾಮ ದೇವರಿಂದಲೇ ಅಧ್ಯಯನ ಮಾಡಿದ್ದಾನೆ. ಹಾಗಾಗಿ ವಿಶೇಷವಾಗಿ ಅರ್ಜುನನಿಗಿಂತಲೂ ಕೂಡ ಹೆಚ್ಚಿನ ಒಂದು ಅಸ್ತ್ರ ಪ್ರಯೋಗವನ್ನ ಅಲ್ಲಿ ತಾನು ಮಾಡಿ ಅರ್ಜುನನಿಗಿಂತಲೂ ಕೂಡ ಮಿಗಿಲೆನೆಸಿದ. ಮುಂದೆ ಕುಂತಿ ನಿಜಂ ಸುತಂ ಜ್ಞಾತ್ವ ಲಜ್ಜಯ ನಾವದಚ್ಚತಂ ಪಾರ್ಥೋ ಸಹಂಸ್ತಂ ಯುದ್ಧಾಯ ಏವಾಹ್ವಯಾಮಾಸ ಸಂಸದಿ. ಪದಚ್ಛೇದ. ಕುಂತಿ ನಿಜಂ ಸುತಂ ಜ್ಞಾತ್ವಾ ಲಜ್ಜಯ ನ ಅವದತ್ ಚ ತಂ ಪಾರ್ಥಃ ಅಸಹನ್ ತಂ ಯುದ್ಧಾಯ
ಏವ ಆಹ್ವಯಾಮಾಸ ಸಂಸದಿ. ಆ ಸಂದರ್ಭದಲ್ಲಿ ಅಲ್ಲಿ ಕುಂತಿ ಕೂಡ ಇದ್ಲು. ಹಿಂದೆ ನಾವು ಕೇಳಿದಂತೆ ಕುಂತಿಗೂ ನಮಸ್ಕಾರ ಮಾಡಿದ್ರು ಅಂತ. ಕುಂತಿ ಕೂಡ ಇದ್ಲು. ಕರ್ಣ ಬಂದಾಗ ಆ ತಾಯಿ ಕರಳಿಗೆ ಗೊತ್ತಾಯ್ತು ಅಂತೆ, ಇವನು ನನ್ನ ಮಗ ಅಂತ. ಕುಂತಿ ನಿಜಂ ಸುತಂ ಜ್ಞಾತ್ವ, ಬಂದಂತಹ ಕರ್ಣ ತನ್ನ ಮಗ ನಿಜ ಸುತ ಎಂಬುದಾಗಿ ಅವಳಿಗೆ ಗೊತ್ತಾಯ್ತು. ಆದರೆ ಹೇಳುವಂತೆ ಇಲ್ಲ, ಯಾಕೆಂದ್ರೆ ಅವನು ಹುಟ್ಟಿದ್ದು ತಾನಿನ್ನೂ ಕನ್ಯಾವಸ್ಥೆಯಲ್ಲಿ ಇದ್ದಾಗ. ಹಾಗಾಗಿ ಲಜ್ಜೆಯ ನಾಚಿಕೆಯಿಂದಾಗಿ ಅವಳೇ ಮಾಡಿಲ್ಲ. ನ ಅವದತ್ತು, ಅದನ್ನ ಅಲ್ಲಿ ತಿಳಿಸಲಿಲ್ಲ, ಯಾರಿಗೂ ಕೂಡ ಹೇಳಲಿಲ್ಲ. ತಾನೇ ಮನಸ್ಸಲ್ಲಿ ಅದನ್ನ ನುಂಗಿಕೊಂಡಳು. ಪಾರ್ಥನಿಗೇನಾಯ್ತು, ಅರ್ಜುನನಿಗೇನಾಯ್ತು, ಇವನ ಒಂದು ಪ್ರಾವೀಣ್ಯತೆಯನ್ನ ಸಹಿಸಲಿಕ್ಕಾಗ್ಲಿಲ್ಲ. ಪಾರ್ಥ ಅಸಹನ್, ಕರ್ಣನ ಆ ಮೇಲ್ಗಾರಿಕೆಯನ್ನ ಅವನಿಗೆ ಸಹಿಸಲಿಕ್ಕೆ ಆಗ್ಲಿಲ್ಲ. ತಕ್ಷಣ ಅವನೇ ಮಾಡಿದ, ಆ ಸಭೆಯಲ್ಲಿ ಅವನನ್ನ ಯುದ್ಧಾಯ ಆಹ್ವಯಾಮಾಸ, ಯುದ್ಧಕ್ಕೆ ಬಾ ಎಂಬುದಾಗಿ ಆಹ್ವಾನ ಮಾಡಿದ. ಹೀಗೆ ಕರ್ಣನ ವಿದ್ಯೆಯನ್ನ ಸಹಿಸಲಿಕ್ಕೆ ಆಗದೇನೆ ಅರ್ಜುನ ಅವನನ್ನ ಯುದ್ಧಕ್ಕೆ ಅಂತ ಕರೆದ. ಮುಂದೆ ರಣಾಯ ಕ್ಷತ್ರಿಯಾಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ. ಭೀಮೋ ನಿವಾರ್ಯ ಬೀಭತ್ಸುಂ ಕರ್ಣಾಯಾದಾತ್ ಪ್ರತೋದಕಂ. ಒಂದೇ ನಿಮಿಷ. ಪದಚ್ಛೇದ. ರಣಾಯ ಅಕ್ಷತ್ರಿಯಾಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ ಭೀಮಃ ನಿವಾರ್ಯ ಬೀಭತ್ಸುಂ ಕರ್ಣಾಯ ಅದಾತ್ ಪ್ರತೋದಕಂ. ಈ ಸಂದರ್ಭದಲ್ಲಿ ಭೀಮಸೇನ ದೇವರು ಬಂದು ಹೇಳ್ತಾ ಇದ್ದಾರೆ, ನೀನು ಯುದ್ಧ ಮಾಡೋದು ಸರಿಯಲ್ಲ ಅಂತ. ಯಾಕೆ? ರಣಾಯ ಅಕ್ಷತ್ರಿಯಾಹ್ವಾನಂ, ಯುದ್ಧ ಕ್ಷತ್ರಿಯರೊಟ್ಟಿಗೆನೆ ಮಾಡಬೇಕು. ನೀನು ರಣಕ್ಕೋಸ್ಕರ, ಯುದ್ಧಕ್ಕೋಸ್ಕರ ಅಕ್ಷತ್ರಿಯನಾದಂತಹ, ಕ್ಷತ್ರಿಯನಲ್ಲದೇ ಇರುವಂತಹ ಈ ಕರ್ಣನನ್ನ ಕರೀತಾ ಇದ್ದೀಯ. ಇದೇನಾಗುತ್ತೆ? ಧರ್ಮ ಪ್ರತೀಪಕ, ಧರ್ಮಕ್ಕೆ ವಿರುದ್ಧವಾದಂತಹ ನಡೆಯಾಗುತ್ತೆ. ನೀನು ಅಧರ್ಮವನ್ನು ಮಾಡಬಾರದು. ಹಾಗಾಗಿ ಭೀಮಸೇನ ದೇವರೇ ಮಾಡಿದ್ರು, ಬೀಭತ್ಸುಂ ನಿವಾರ್ಯ. ಬೀಭತ್ಸು ಅಂತಂದ್ರೆ ಅರ್ಜುನನ ತಡೆದರು, ನೀನು ಯುದ್ಧ ಮಾಡೋದು ಸರಿಯಲ್ಲ ಅಂತ. ತಡೆದವ್ರು ಏನ್ ಮಾಡಿದ್ರು, ಕರ್ಣನಿಗೆ ಪ್ರತೋದಕಂ ಅದಾತ್, ಚಾಟಿಯನ್ನ ಕೊಟ್ಟರಂತೆ. ಅಂದ್ರೆ ನೀನು ಒಬ್ಬ ಸೂತನ ಕಾರ್ಯವೇನು? ಕೈಯಲ್ಲಿ ಚಾಟಿಯನ್ನು ಹಿಡಿದುಕೊಂಡು ಕುದುರೆಗಳನ್ನ ಓಡಿಸುವುದು. ಹಾಗಾಗಿ ನೀನು ಯುದ್ಧ ಮಾಡೋದು ಸರಿಯಲ್ಲ, ಚಾಟಿಯನ್ನು ಹಿಡಿದುಕೊಂಡು ಕುದುರೆಯನ್ನು ಓಡಿಸು ಹೋಗು ಎಂಬುದಾಗಿ ಆ ಕರ್ಣನ ಕೈಗೆ ಪ್ರತೋದಕಂ ಅದಾತ್, ಚಾಟಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೆ ನ ಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮಃ. ಪದಚ್ಛೇದ. ಅಕ್ಷತ್ರ ಸಂಸ್ಕಾರಯುತಃ ಜಾತಃ ಅಪಿ ಕ್ಷತ್ರಿಯೇ ಕುಲೆ ನ ಕ್ಷತ್ರಿಯಃ ಹಿ ಭವತಿ ಯಥಾ ವ್ರಾತ್ಯಃ ದ್ವಿಜೋತ್ತಮಃ. ಯಾಕೆ ಭೀಮಸೇನ ದೇವರು ಹಾಗೆ ಮಾಡಿದ್ರು ಅಂತಂದ್ರೆ, ಅಕ್ಷತ್ರ ಸಂಸ್ಕಾರಯುತಃ ಜಾತೋಪಿ ಕ್ಷತ್ರಿಯೇ ಕುಲೆ. ಕರ್ಣ ವಾಸ್ತವಿಕವಾಗಿ ಹುಟ್ಟಿದ್ದಲ್ಲಿ ಕ್ಷತ್ರಿಯ ಕುಲದಲ್ಲಿ, ಕುಂತಿಯ ಗರ್ಭದಲ್ಲಿ ಹುಟ್ಟಿದ್ದು. ಕುಂತಿಯಲ್ಲಿ ಹುಟ್ಟಿದ್ದರೂ ಕೂಡ ಅವನೇನಾದ ಅಕ್ಷತ್ರ ಸಂಸ್ಕಾರಯುತಃ, ಕ್ಷತ್ರಿಯರಿಗೆ ಆಗಬೇಕಾದಂತಹ ಸಂಸ್ಕಾರ ಅವನಿಗೆ ಆಗಲಿಲ್ಲ. ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರ ಆಗಲಿಲ್ಲ ಅವನಿಗೆ. ಆಗಿದ್ದೇನು ಮತ್ತೆ? ಸೂತರಿಗೆ ಆಗಬೇಕಾದಂತಹ ಸಂಸ್ಕಾರ ಆಗಿದೆ. ಹಾಗಾಗಿ ಅವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದರೂ ಕೂಡ
ಕ್ಷತ್ರಿಯ ಸಂಸ್ಕಾರ ಅವನಿಗೆ ಆಗ್ಲಿಲ್ಲ, ಹಾಗಾಗಿ ಅವನೇನಾಗುದಿಲ್ಲ ಕ್ಷತ್ರಿಯ ನಹಿ ಭವತಿ, ಅವನು ಕ್ಷತ್ರಿಯನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಥಾ ವ್ರಾತ್ಯೋ ದ್ವಿಜೋತ್ತಮ ಅಂತ. ವ್ರಾತ್ಯ ಶಬ್ದಕ್ಕೆ ಅರ್ಥ ತಾಮ್ರಪರ್ಣಿಯಾಚಾರ್ಯರು ಹೇಳುವಂತೆ ಅಷ್ಟಮ ವರ್ಷ ಅನುಪನೀತಃ ಅಂತ. ಒಟ್ಟಿ ತಾತ್ಪರ್ಯ ಎಷ್ಟು, ಉಪನಯನ ಸಂಸ್ಕಾರ ಆಗದೇ ಇರುವಂತಹ ವ್ಯಕ್ತಿ ಅಂತ. ಅಂದ್ರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಉಪನಯನ ಸಂಸ್ಕಾರ ಆಗದೆ ಹೋದರೆ ಅವನೇನಾಗೋದಿಲ್ಲ, ಬ್ರಾಹ್ಮಣ ಅಂತ ಕರ್ಸ್ಕೊಳ್ಳೋದಿಲ್ಲ. ಹಾಗೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರಗಳು ಆಗದೆ ಹೋದರೆ ಅವನು ಕ್ಷತ್ರಿಯ ಅಂತ ಕರ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ವಜ್ಞರು ಭೀಮಸೇನ ದೇವರು, ಅವರಿಗೆ ಇವೆಲ್ಲ ವಿಚಾರಗಳು ಕೂಡ ಗೊತ್ತಿತ್ತು. ಹಾಗಾಗಿ ಅವರೇ ಮಾಡಿದ್ರು, ನೀನು ಈ ರೀತಿಯಾಗಿ ಅವನೊಟ್ಟಿಗೆ ಯುದ್ಧವನ್ನು ಮಾಡೋದು ಬೇಡ ಎಂಬುದಾಗಿ ತಾವು ಅವನನ್ನ ತಡೆದರು. ಮುಂದೆ ನಿರುತ್ತರೆ ಕೃತೆ ಕರ್ಣೆ ಭೀಮೇನೈವ ಸುಯೋಧನಃ ಅಭ್ಯಷೇಚಯದಂಗೇಶು ರಾಜಾನಂ ಪಿತ್ರನುಜ್ಞೆಯ. ಧೃತರಾಷ್ಟ್ರಃ ಪಕ್ಷಪಾತಾತ್ ಪುತ್ರಸ್ಯಾನುವಶೋ ಭವತ್. ಪದಚ್ಛೇದ. ನಿರುತ್ತರೆ ಕೃತೆ ಕರ್ಣೆ ಭೀಮೇನ ಏವ ಸುಯೋಧನಃ ಅಭ್ಯಷೇಚಯತ್ ಅಂಗೇಶು ರಾಜಾನಂ ಪಿತ್ರನುಜ್ಞೆಯ. ಧೃತರಾಷ್ಟ್ರಃ ಪಕ್ಷಪಾತಾತ್ ಪುತ್ರಸ್ಯ ಅನುವಶಃ ಅಭವತ್. ದುರ್ಯೋಧನನಿಗೆ ಕರ್ಣನ ಪೌರುಷ ಕಂಡು ಭಾರಿ ಆಸೆ ಆಗ್ಬಿಡ್ತು, ಇವನನ್ನು ನಮ್ಮ ಪಾರ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ನಾವು ಬಲಿಷ್ಠರಾಗ್ತೇವೆ ಅಂತ. ಹೀಗೆ ಇಲ್ಲಿ ಏನಾಯ್ತು, ನಿರುತ್ತರೇ ಕೃತೆ ಕರ್ಣೆ ಭೀಮೇನ, ಭೀಮಸೇನ ದೇವರು ಕ್ಷತ್ರಿಯನಲ್ಲದವನನ್ನ ಯುದ್ಧಕ್ಕೆ ಕರೆಯೋದು ಉಚಿತ ಅಲ್ಲ ಅಂತ ಹೇಳಿದರು. ಹೀಗೆ ಹೇಳಿದಾಗ ಕರ್ಣನಿಗೆ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಿರುತ್ತರೇ ಕೃತೆ, ಅವನು ನಿರುತ್ತರನಾಗಿ ಬಿಟ್ಟ. ಅದಕ್ಕೆ ಪ್ರತಿಯಾಗಿ ಏನು ಉತ್ತರ ಕೊಡ್ಬೇಕಂತ ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಭೀಮಸೇನ ಸ್ಪಷ್ಟವಾಗಿ ಸರಿಯಾದಂತಹ ಮಾತನ್ನೇ ಹೇಳಿದ್ದಾರೆ. ಕ್ಷತ್ರಿಯನಲ್ಲದವನೊಟ್ಟಿಗೆ ಯುದ್ಧ ಕೊಡೋದಿಲ್ಲ, ಕರ್ಣ ಕ್ಷತ್ರಿಯ ಅಲ್ಲ, ಯುದ್ಧ ಕೊಡೋದಿಲ್ಲ. ಕರ್ಣನಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇದೇ ಅವಕಾಶವನ್ನ ದುರ್ಯೋಧನ ಚೆನ್ನಾಗಿ ಉಪಯೋಗಿಸಿಕೊಂಡ. ಸುಯೋಧನ ಅವನೇ ಮಾಡಿದ ತಕ್ಷಣದಲ್ಲಿ ಪಿತ್ರನುಜ್ಞೆಯ, ತಂದೆಯ ಅಪ್ಪಣೆಯನ್ನು ಪಡೆದುಕೊಂಡ, ಧೃತರಾಷ್ಟ್ರರ ಅಪ್ಪಣೆಯನ್ನು ಪಡೆದುಕೊಂಡು ಅವನ ಒಂದು ಒಡೆತನದಲ್ಲಿನೇ ಒಂದು ಪುಟ್ಟ ರಾಜ್ಯ ಇತ್ತು, ಅಂಗರಾಜ್ಯ ಅಂತ. ಆ ಅಂಗರಾಜ್ಯದಲ್ಲಿ ಈ ಕರ್ಣನನ್ನ ರಾಜಾನಂ ಅಭ್ಯಷೇಚಯಿತು, ರಾಜನನ್ನಾಗಿ ಅಭಿಷೇಕ ಮಾಡಿದ, ಪಟ್ಟಾಭಿಷೇಕ ಮಾಡಿಬಿಟ್ಟ. ಸೊ ಈಗೇನಾಯ್ತು, ಕರ್ಣ ಒಬ್ಬ ರಾಜನಾದ, ಕ್ಷತ್ರಿಯನಾದ. ಹೀಗೆ ಅವನನ್ನ ಕ್ಷತ್ರಿಯನನ್ನಾಗಿ ಮಾಡಿದ. ಹೀಗೆ ಧೃತರಾಷ್ಟ್ರ ಪಕ್ಷಪಾತಾತ, ಧೃತರಾಷ್ಟ್ರ ಮಗನ ಮೇಲಿನ ಪಕ್ಷಪಾತದಿಂದ ಏನಾಗ್ಬಿಟ್ಟ, ಪುತ್ರಸ್ಯ ಅನುವಶೋ ಭವತ್, ಮಗನ ವಶನಾಗಿ ಬಿಟ್ಟಿದ್ದ. ಮಗ ಏನ್ ಹೇಳಿದ್ರು ಕೂಡ, ಒಬ್ಬ ಕ್ಷತ್ರಿಯ ಸಂಸ್ಕಾರ ಆಗದೇ ಇರುವಂತಹ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ರಾಜ್ಯ ಕೊಡುವಂತ ಹೇಳಿದಾಗ ಅದಕ್ಕೆ ಹಿಂದೂ ಮುಂದೆ ವಿಚಾರ ಮಾಡದೇನೆ ಮಗನ ಮೇಲಿನ ವ್ಯಾಮೋಹದಿಂದಾಗಿ ತಾನೇ ಮಾಡಿದ, ಪಟ್ಟಾಭಿಷೇಕ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟ. ಹೀಗೆ ಧೃತರಾಷ್ಟ್ರ ಪುತ್ರ ವಶವರ್ತಿಯಾಗಿದ್ದ, ಮಗನ ವಶವಾಗಿ ಬಿಟ್ಟಿದ್ದ. ಮುಂದೆ ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾದಧಿರತ ಪಿತಾ ಸರ್ವರಾಜ ಸದೋ ಮಧ್ಯೆ ಅಥವಾ ಸಭಾ ಮಧ್ಯೆ ವವಂದೇ ತಂ ವೃಷಾತದ ತುತುಷು ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಾಃ.
ಪದಚ್ಛೇದ. ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾತ್ ಅಧಿರತಃ ಪಿತಾ ಸರ್ವರಾಜ ಸದೋ ಮಧ್ಯೆ ವವಂದೆ ತಂ ವೃಷಾ ತದಾ ತುತುಷುಃ ಕರ್ಮಣ ತಸ್ಯ ಸಂತಃ ಸರ್ವೇ ಸಮಾಗತಾಃ. ಹೀಗೆ ಕರ್ಣನಿಗೆ ಪಟ್ಟಾಭಿಷೇಕ ಆಯಿತು. ಅಭಿಷಿಕ್ತೆ ತದಾ ಕರ್ಣೆ, ಅವಾಗ ಅವನ ತಂದೆಯಾದಂತಹ ಅಧಿರಥ ಅಲ್ಲಿಗೆ ಪ್ರಾಯಾತ್ ಬಂದ. ಈಗ ಕರ್ಣನ ಹಿನ್ನೆಲೆ ಏನೀಗ? ಕರ್ಣ ಈಗ ಸಾಮಾನ್ಯ ಒಬ್ಬ ಸೂತ ಅಲ್ಲ, ತಾನೀಗ ಪಟ್ಟಾಭಿಷಿಕ್ತನಾದಂತಹ ಒಬ್ಬ ರಾಜ, ತಾನು ಕ್ಷತ್ರಿಯ. ಈಗ ತಂದೆ ಯಾರು? ಅಧಿರಥ, ಅವನೊಬ್ಬ ಸೂತ. ಅಂತಹ ಸಂದರ್ಭದಲ್ಲಿ ತಂದೆ ಬಂದ. ಅಲ್ಲಿಗೆ ಬಂದಾಗ ಸರ್ವರಾಜ ಸಭಾ ಮಧ್ಯೆ ಎಲ್ಲ ರಾಜ ಮಹಾರಾಜರು ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ. ಈಗ ಇವನು ಒಬ್ಬ ರಾಜ. ಅಂತ ಸಂದರ್ಭದಲ್ಲಿ ವೃಷ ಅಂದ್ರೆ ಕರ್ಣ ಅಂತ, ಕರ್ಣ ತಾನೇ ಮಾಡಿದ, ತನ್ನ ತಂದೆಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ ಅಂತೆ. ಆ ರೀತಿ ಮಾಡಿದಾಗ ಇವನ ಈ ಒಂದು ನಡವಳಿಕೆಯನ್ನ ಕಂಡು ಸರ್ವೇ ಸಂತಹ ಎಲ್ಲ ಸಜ್ಜನರು ಕೂಡ ತುತುಷುಹು ಭಾರಿ ಸಂತೋಷ ಪಟ್ರು. ಅಂದ್ರೆ ನಾನೊಬ್ಬ ರಾಜ, ಈಗ ಒಬ್ಬ ಕ್ಷತ್ರಿಯ, ನನ್ನ ತಂದೆ ಒಬ್ಬ ಸಾಮಾನ್ಯ ರಥ ಓಡಿಸುವಂತಹ ಸೂತ ಅಂತ ಯಾವುದೇ ವಿಚಾರವನ್ನು ಮಾಡದೇನೆ ತಂದೆ ಬಂದಾಗ ಅವನಿಗೆ ಸಾಷ್ಟಾಂಗವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ. ಹೀಗೆ ಇವನ ಒಂದು ಗುಣಕ್ಕೆ ಎಲ್ಲ ಸಜ್ಜನರು ಕೂಡ ಭಾರಿ ಸಂತೋಷ ಪಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಹಸ್ತಿನಾವತಿಗೆ ಕರ್ಣನ ಆಗಮನ ಎಂಬುದು ಆಯಿತು. ಆಗಮನ ಆಗಿದ್ದು ಮಾತ್ರ ಅಲ್ಲ, ರಾಜನಾಗಿ ಪಟ್ಟಾಭಿಷೇಕ ಆಗುವಂತಹ ಸಂದರ್ಭವು ಒದಗಿ ಬಂತು. ಹೀಗೆ ಕರ್ಣ ದುರ್ಯೋಧನ ಪಕ್ಷವನ್ನ ಸೇರಿಕೊಂಡ. ಮತ್ತೆ ಮುಂದೆ ಯಾವ ರೀತಿಯಾದಂತಹ ಅಸ್ತ್ರ ಶಸ್ತ್ರಗಳ ಪ್ರದರ್ಶನ ಆಯಿತು ಎನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ